ಹಾಯ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಆರುಷದು ಪಾಸ್ಪೋರ್ಟ್ ಬಂದು ಊರಲ್ಲಿ ಡೆಲಿವರಿ ಆಗಿತ್ತು. ಸೊ ಹಾಗಾಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ನಾವು ಊರಿಗೆ ಬಂದಿದ್ವಿ. ಆರುಷಿಗೆ ಊರಿಗೆ ಬಂದ್ರಂತೂ ಬರೀ ಕಾಫಿ ಬೀನ್ಸಲ್ಲಿ ಆಟಾಡೋದು, ಗಿಡದಲ್ಲಿ ಆಟಾಡೋದು, ಮನೇನ ಫುಲ್ ಇನ್ವೆಸ್ಟಿಗೇಟ್ ಮಾಡೋದು ಇದೇ ಆಗೋಗುತ್ತೆ. ಸೊ ಹಾಗೆ ಅವಳು ಅಜ್ಜಿ ತಾತನ ಜೊತೆ ಸ್ವಲ್ಪ ವಾಕ್ ಮಾಡಿ ಆಟಾಡಿದ್ಲು. ಇವರು ಅಷ್ಟೇ ಊರಿಗೆ ಹೋದರೆ ಸುಮ್ಮನೆ ಕೂರಲ್ಲ, ಅಲ್ಲಿ ವೀಡೆಲ್ಲ ಬಂದಿರೋದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಹಾಗೆ ಎಸ್ಟೇಟ್ಗೂ ಹೋಗಿ ಒಂದು ರೌಂಡ್ ಹಾಕ್ಕೊಂಡು ಕೂಡ ಬರ್ತಾರೆ. ಕೂರ್ಗ್ ಈಸ್ ಆಲ್ವೇಸ್ ಬ್ಯೂಟಿಫುಲ್, ಕ್ಲೌಡಿ ವೆದರ್, ಗ್ರೀನ್ ಅಟ್ಮಾಸ್ಫಿಯರ್, ಫ್ರೆಶ್ ಗಾಳಿ, ಬರ್ಡ್ಸ್ಗಳದ್ದು ಸೌಂಡ್ ಇವೆಲ್ಲ ಕೇಳಿಕ್ಕೆ ಒಂಥರ ಮಜಾನೇ ಬೇರೆ. ಹಾಗೆ ಆರುಷಿ ಅವ್ರ ಅಪ್ಪ ಕೆಲಸ ಮಾಡೋದನ್ನು ನೋಡ್ಕೊಂಡು ನಿಂತ್ಕೊಂಡ್ಲ ಅಜ್ಜನ ಜೊತೆ. ಸೊ ನಾವು ಹೋದಾಗ ಮಳೆನೂ ಬಂತು. ವಿ ಫೆಲ್ ಸೋ ಗುಡ್. ಸೊ ಹಾಗೆ ಆರುಷಿ ಪಾಸ್ಪೋರ್ಟ್ನ ಕೂಡ ಕಲೆಕ್ಟ್ ಮಾಡ್ಕೊಂಡ್ವಿ. ಸೊ ನಾವು ಇಟ್ಸ್ ಟೈಮ್ ಟು ಸೇ ಬಾಯ್. ಸೊ ಹಾಗೆ ನಾವು ಬ್ಯಾಂಗ್ಳೂರಿಗೆ ಹೊರಟ್ವಿ. ಇನ್ನು ಪ್ಯಾಕಿಂಗ್ ಕೂಡ ಮಾಡಿಲ್ಲ, ಆದಷ್ಟು ಬೇಗ ನಾವು ಬ್ಯಾಂಗ್ಳೂರಿಗೆ ಹೋಗಿ ಪ್ಯಾಕಿಂಗ್ ಕೂಡ ಮುಗಿಸ್ಕೋಬೇಕು. ಸೊ ಲೆಟ್ಸ್ ಸಿ ಎಷ್ಟೊತ್ತಿಗೆ ನಾವು ಹೋಗಿ ರೀಚ್ ಆಗ್ತೀವಿ ಅಂತ. ಹಾಯ್, ಸೊ ನಾವು ವಿಯೆಟ್ನಾಂ ಹೋಗ್ತಾ ಇದೀವಿ. ಹಾಗಾಗಿ ಪ್ಯಾಕ್ ಮಾಡಿದ ಕೆಲವೊಂದು ಟಿಪ್ಸ್ ಕೂಡ ಶೇರ್ ಮಾಡ್ತೀವಿ. ಕಮ್ ಲೆಟ್ಸ್ ಪ್ಯಾಕ್ ವಿತ್ ಅಸ್. ಹಾಯ್ ಗೈಸ್, ಫೈನಲಿ ಪ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಯಾವಾಗಲೂ ಪ್ಯಾಕ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ಯಾವಾಗಲೂ ಹಿಂಗೆ ಸ್ಲಾಂಟ್ ಆಗಿ ಮಾಡಬೇಕು. ಸೊ ಇದೊಂದು ಸಜೆಷನ್ ನಿಮಗೆ. ಓಕೆ, ಸೊ ಬೇಸಿಕಲಿ ವೆದರ್ ಇಸ್ ಇಂಪಾರ್ಟೆಂಟ್. ವೆದರ್ ಡಿಪೆಂಡಿಂಗ್ ಆನ್ ದ ವೆದರ್ ನಾವು ಕ್ಲೋತ್ಸ್ ತೊಗೊಂಡು ಹೋಗಬೇಕು. ವಿಯೆಟ್ನಾಂ ಚೆಕ್ ಮಾಡಿದ್ರೆ ತುಂಬ ಸ್ಟ್ರಾಂಗ್ ರೈನಿ ಎಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಸ್ವಲ್ಪ ವಾರ್ಮ್ ಕ್ಲೋತ್ಸೇ ತೊಗೊಂಡು ಹೋಗ್ತಾ ಇದ್ವಿ. ಇಲ್ಲಾಂದ್ರೆ ಹ್ಯೂಮಿಡ್ ಪ್ಲೇಸ್ ಅದು. ಮತ್ತೆ ಜಾಸ್ತಿ ಅಲ್ಲಿ ಆಚೆ ಶಾಪಿಂಗ್ ಮಾಡೋದೇ ಇಷ್ಟ ನಮಗೆ. ಅಲ್ಲಿ ಜಾಸ್ತಿ ಪ್ಲಾನ್ ಮಾಡಿದ್ವಿ. ಸೊ ಕಾಟನ್ ಸ್ವಾಬ್ಸ್ ಇದ್ದು ನಮ್ಮ ಆರುಷಿಗೆ ಚಳಿ ಆದರೆ ಅವಳು ಕಿವಿಗೆ ಹಾಕಬೇಕು. ಲಾಸ್ಟ್ ಮಿನಿಟ್ ಎಕ್ಸಾಮಿಗೆ ಓದೋ ಹಾಗೆ ನಾವು ಇಲ್ಲಿ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಹರಿಬರಿಯಲ್ಲಿ. ನಾವು ಆರುಷಿದು ಮತ್ತೆ ನಂದು ಕೆಲವೊಂದು ಮೆಡಿಸಿನ್ಸ್ ನ ಇಟ್ಟಿದ್ದೀನಿ. ಇನ್ ಕೇಸ್ ರೆಸಾರ್ಟ್ ಅಲ್ಲಿ ಏನಾದ್ರೂ ಅವಳಿಗೆ ಟ್ಯೂಬ್ರಿಂಗ್ ಪಾಪುಗೆ ಇನ್ ಕೇಸ್ ಏನಾದ್ರೂ ಸಿಕ್ಕಿಲ್ಲ ಅಂತಂದ್ರೆ ಪೂಲ್ ಅಲ್ಲಿ ನಾವಿಲ್ಲೊಂದು ಸೇಫ್ಟಿ ಜಾಕೆಟ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಟ್ರಸ್ಟ್ ಮೀ, ಈ ಥರ ಪ್ಯಾಕ್ ಮಾಡೋದಕ್ಕೆ ತುಂಬಾನೇ ಸ್ಪೇಸ್ ಯುಟಿಲೈಸ್ ಆಗಿದೆ ಪ್ರಾಪರ್ ಆಗಿ. ಸೊ ಐ ವುಡ್ ರೆಕಮೆಂಡ್ ಈ ಥರ ಸ್ಲ್ಯಾಂಡ್ ಪ್ಯಾಕಿಂಗೇ ಮಾಡಿ. ವೆರಿ ಇಂಪಾರ್ಟೆಂಟ್ ಇದು ಜಸ್ಟ್ ಟ್ರಾವೆಲ್ ಆರ್ಗನೈಸರ್ ಅಂತ. ಕಂಪ್ಲೀಟ್ ವೈರ್ಸ್, ಅಡಾಪ್ಟರ್ಸ್ ಎಲ್ಲ ಜಸ್ಟ್ ಒಂದು ಸಿಂಪಲ್ ಕಿಟ್. ಐ ವುಡ್ ರೆಕಮೆಂಡ್ ನೀವು ಪ್ಲಾನ್ ಮಾಡಿ. ಆ್ಯಕ್ಚುಲಿ ಊರಿಂದ ಬಂದು ತುಂಬಾ ಟಯರ್ಡ್ ಆಗಿತ್ತು, ಬಟ್ ನೋ ಆಪ್ಷನ್ಸ್, ಪ್ಯಾಕಿಂಗ್ ಮಾಡಲೇಬೇಕಾಯಿತು. ಆರುಷಿ ಮಲಗಿದ್ದಾಳೆ, ಸೊ ಹಾಗಾಗಿ ನಮಗೆ ಟೈಮ್ ಸಿಕ್ತು ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ. ಸೊ ಅವಳು ಎದ್ರೆ ಅಂತ ಅವಳು ಬಿಡೋದೇ ಎಲ್ಲ ಪ್ಯಾಕ್ ಮಾಡಲಿಕ್ಕೆ. ಇನ್ನೂ ಸ್ವಲ್ಪ ಸ್ಪೇಸ್ ಇದೆ, ಅಲ್ಲಿ ಬೇಕಾದ್ರೆ ಏನು ಬೇಡ ಅಂತ. ಇಲ್ಲಿ ನೋಡಿ ಮೇಡಮ್ ಬಂದರು. ಮೇಡಮ್ ಇಷ್ಟೊತ್ತಿಗೆ ಗೊಂಬೆ ಕೊಡ್ಸಿದ್ವಿ. ಆಯೇನು ಮೇಡಮ್, ಆಯೇನು ಅಚ್ಚು ಅಚ್ಚಾ ಆಯೇನು ಕ್ಲಾಪ್ ಮಾಡಿ ಅಚ್ಚು, ಕ್ಲಾಪ್ ಮಾಡಿ. ಗರ್ಲ್ ಬೇಬೀಸ್ ಬೈ ಬರ್ತೆ ಅವರಿಗೆ ಬ್ಯೂಟಿ ಕಾನ್ಷಿಯಸ್ ಬಂದ್ಬಿಡುತ್ತೆ ಅಂತ ಅನಿಸುತ್ತೆ, ಗೊತ್ತಿಲ್ಲ. ನಂದು ಮೇಕಪ್ ಐಟಮ್ಸ್ ಕಂಡಾಗೆಲ್ಲ ಲಿಪ್ಸ್ಟಿಕ್ ಒಂದು ಇಲ್ಲಾಂದರೆ ಮೇಕಪ್ ಬ್ರಷ್ನ ಎತ್ಕೊಂಡು ಓಡ್ತಾ ಇರ್ತಾಳೆ. ಗೈಸ್, ಡಾಕ್ಯುಮೆಂಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಒಂದು ಪ್ಯಾಕ್ ಮಾಡಿದ್ದೀವಿ. 4 ಜನರದ್ದು 3 ಜನರದ್ದು ಪಾಸ್ಪೋರ್ಟ್ ಇದೆ. ಸೊ ಇನ್ ಟರ್ಮ್ಸ್ ಆಫ್ ಫ್ಲೈಟ್ ಟಿಕೆಟ್ ಕನ್ಫರ್ಮೇಷನ್ ಎಲ್ಲ ಜೆರಾಕ್ಸ್ ತೊಗೊಂಡಿದ್ದೀವಿ. ಈ ವೀಸಾ ಆದ್ರೂ ನಾನು ಫಿಸಿಕಲ್ ಡಾಕ್ಯುಮೆಂಟ್ ತೊಗೊಂಡಿದ್ದೀನಿ. ಅದು ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್, ಆರುಷಿ ಇಸ್ ಅಂಡರ್ 2, ಬರ್ತ್ ಸರ್ಟಿಫಿಕೇಟ್ ಕ್ಯಾರಿ ಮಾಡಲೇಬೇಕು. ಸೊ ಒರಿಜಿನಲ್ ಪ್ಲಸ್ ಜೆರಾಕ್ಸ್. ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆರುಷಿ ಈಸ್ ಹೆಡ್ಫೋನ್ಸ್. ಸೊ ದಿಸ್ ಇಸ್ ನಾಯ್ಸ್ ಕ್ಯಾನ್ಸಲೇಷನ್ ಹೆಡ್ಫೋನ್ಸ್. ಇದು ನಾನು ಲೌಡ್ ಮ್ಯೂಸಿಕ್ ಎಲ್ಲಾರ ಈವೆಂಟ್ಗೆಲ್ಲ ಹೋದರೆ ಅವ್ರಿಗೆ ಹೆಡ್ಫೋನ್ಸ್ ಹಾಕೋದ ಅಂತ. ವೆಟ್ ವೈಪ್ ಜಸ್ಟ್ 10 with 1. ಸೊ 100 ml is the maximum what you can carry in a liquid as well. ಸೊ ಅದಕ್ಕೆ ಮಿನಿ ಪೌಚ್ ವಿತ್ ಕಂಟೈನರ್ಸ್ ಇದೆ. ಇದಕ್ಕೆ ಬಾಡಿ ಲೋಷನ್ ಅರಿಶಿದು ನಮ್ಮದು ಮತ್ತು ಪರ್ಫ್ಯೂಮ್ಸ್ ಕ್ಯಾರಿ ಮಾಡ್ತಾ ಇದ್ವಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಜಸ್ಟ್ ಅ ಫೋನ್ ಸ್ಟ್ಯಾಂಡ್ ಇದೊಂದು ಫೋನ್ ಸ್ಟ್ಯಾಂಡ್ ಕ್ಯಾರಿ ಮಾಡ್ತಾ ಇದ್ವಿ. ವೆನ್ ಯು ಆರ್ ಗೋಯಿಂಗ್ ಟು ಎನಿ ಇಂಟರ್ನ್ಯಾಷನಲ್ ಲೊಕೇಶನ್ಸ್, ಮಲ್ಟಿಪಲ್ ಪ್ಲಗ್ ಪಾಯಿಂಟ್ಸ್ ಇಸ್ ಇಂಪಾರ್ಟೆಂಟ್. ಸೊ ಒಂದು ಮಲ್ಟಿಪಲ್ ಯೂನಿವರ್ಸಲ್ ಪ್ಲಗ್ ಪಾಯಿಂಟ್ ಕ್ಯಾರಿ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಬಂದು ನನಗೆ BSH ಬಾಷಲ್ ವರ್ಕ್ ಮಾಡುವಾಗ ಸಿಕ್ಕಿದ್ದು. ಕ್ವಿಕ್ ಫ್ಯಾನ್ ಎನಿ ಟೈಮ್,
ಎನಿವೇರ್ ಅಂತ. ಸೊ ಇನ್ ಟರ್ಮ್ಸ್ ಆಫ್ ಚಾರ್ಜರ್ಸ್ ವಯರ್ಸ್ ಎಲ್ಲ ಇದರಲ್ಲೇ ಕ್ಯಾರಿ ಮಾಡ್ತಾ ಇದ್ವಿ. ವಾಶ್ ಬ್ಯಾಗ್. ಸೊ ಇದರಲ್ಲಿ ನಾನು ಪಾಪುದು ಲೂಫಾ, ಬ್ರಷ್ ಮತ್ತು ಬಾಡಿ ವಾಶ್ ತೊಗೊಂಡಿದ್ದೀನಿ. ಹೋಟೆಲಲ್ಲಿ ಇರುತ್ತೆ, ಬಟ್ ಸ್ಟಿಲ್ ನಾನು ಅವಳಿಗೆ ರ್ಯಾಷಸ್ ಆಗಬಾರ್ದು ಅಂತ ನಾನು ಸೇಫರ್ ಸೈಡ್ ಎತ್ಕೊಂಡಿದ್ದೀನಿ. ವೆರಿ ಮಚ್ ಇಂಪಾರ್ಟೆಂಟ್ ಅಚ್ಚುನ ಆ್ಯಕ್ಟಿವ್ ಆಗಿರೋಕ್ಕೆ. ಗುಡ್ ಟೈಮ್ ಸ್ಪೆಂಡಿಂಗ್ ಗೇಮ್ ಅನ್ಕೋತೀನಿ ಅದು. ಸೊ ಈಗೆಲ್ಲ ನಿಮಗೆ ಕಾರ್ ಬೇಕಾ? ಆನ್ ಮಾಡ್ಲಾ? ಈ ಹ್ಯಾಂಡ್ ಬ್ಯಾಗಲ್ಲಿ ನಾನು ಕ್ವಿಕ್ಕಾಗಿ ಏನಾದರೂ ಬೇಕು ಅಂತಂದರೆ ತೊಗೊಳ್ಲಿಕ್ಕೆ ಅಂತ ಇದೊಂದು ತೊಗೊಂಡಿದ್ದೀನಿ ಕ್ಯಾಬಿನಿಗೆ. ಸೊ ನಾನು ಮೇನ್ ಇಂಪಾರ್ಟೆಂಟ್ಲಿ ಇಲ್ಲಿ ಅಗೋರಾ ಅವ್ರದ್ದು ಮಲ್ಟಿ ಕುಕ್ ಕೆಟಲ್ ವಿತ್ ಸ್ಟೀಮರ್ನ ಆರ್ಡರ್ ಮಾಡಿದ್ದೀನಿ ಆರುಷಿ ಕುಕ್ ಮಾಡಲಿಕ್ಕೆ ಅಂತ. ಇದು ಬಂದು 1.2 ಲೀಟರ್ಸ್ ವಿತ್ ಸ್ಟೇನ್ಲೆಸ್ ಸ್ಟೀಲ್ ಸ್ಟೀಮಿಂಗ್ ಪಾಟ್, ಎಗ್ ಟ್ರೇ ಕೂಡ ಇದೆ ಆ್ಯಂಡ್ ಆಲ್ಸೋ ಅ ಮೌಲ್ಡ್ ಕೂಡ ಕೊಟ್ಟಿದ್ದಾರೆ. ಕಮ್ಸ್ ವಿತ್ ಅ ಟ್ರಾನ್ಸ್ಪರೆಂಟ್ ಗ್ಲಾಸ್ ಲಿಡ್. ಸೊ ತುಂಬಾ ಚೆನ್ನಾಗಿದೆ ಇದು. ಕುಕ್ ಕೂಡ ಮಾಡ್ಬೋದು, ಸ್ಟೀಮ್ ಕೂಡ ಮಾಡ್ಕೋಬೋದು. ಸೊ ಮಕ್ಕಳಿರೋರಿಗಂತೂ ಇಟ್ಸ್ ಅ ಗುಡ್ ಟ್ರಾವೆಲ್ ಆಕ್ಸೆಸರಿ ಅಂತ ನಾನು ಹೇಳ್ತೀನಿ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಫುಡ್, ರವೆ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಪಾಪುಗೆ ಅಲ್ಲಿ ಹೋಗಿ ಉಪ್ಮಾ ಮಾಡಿಕೊಡ್ಲಿಕ್ಕೆ. ದಾಲ್ ಕಿಚಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಳಿಗೆ. 1 ಡೇ ಸನ್ ಡ್ರೈ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಅಮ್ಮ ರಾಗಿ ಮಾಡಿಕೊಟ್ಟಿರೋದು. ಸೊ ತುಂಬ ಗ್ರೇನ್ಸ್ ಜೊತೆ ಡ್ರೈ ಫ್ರೂಟ್ಸ್ ಜೊತೆ ಮಾಡಿರೋ ಅಂಥದ್ದು ಹೋಮ್ ಮೇಡ್ ರಸಮ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ನಾನು ತೋರಿಸಿರ್ಲಿಲ್ಲ ಆಕ್ಚುಲಿ. ಓಟ್ಸ್ ಮಿಕ್ಸ್ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮನೇಲಿ. ಸೊ ನಾನು ಅವಳು ಫುಡ್ ಎಲ್ಲ ಜಿಪ್ ಲಾಕಲ್ಲಿ ಇಟ್ಟಿದ್ದೀನಿ, ಸೊ ಲೀಕ್ ಆಗಲ್ಲ ಅಂತ. ಇದು ರೆಡಿ ಟು ಮಿಕ್ಸ್ ರವಾ ಉಪ್ಮಾ ತಗೊಂಡಿದ್ದೀವಿ.